ವೆಲ್ಕಮ್ ಟು ಖಡಕ್ ಸಿನಿಮಾ ವೀಕ್ಲಿ ಅಪ್ಡೇಟ್ಸ್. ಬನ್ನಿ ಸಿನಿ ಲೋಕದ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನೋಡ್ಕೊಂಬರೋಣ. ಶೂಟಿಂಗ್ ಅಪ್ಡೇಟ್ಸ್. ಮಾರ್ಟಿನ್ ಕಂಪ್ಲೀಟ್ ಆಗಿದೆ. ಪೊಗರು ರಿಲೀಸ್ ಆದ್ಮೇಲೆ ಧ್ರುವ ಸರ್ಜಾ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಆ ಸಿನಿಮಾ ಆದ ತಕ್ಷಣ ಧ್ರುವ ಅವರು ಮಾಡಿದಂತಹ ಸಿನಿಮಾನೇ ಮಾರ್ಟಿನ್. AP ಅರ್ಜುನ್ ನಿರ್ದೇಶನದಲ್ಲಿ ಸಿನಿಮಾ ಶುರುವಾಗಿ ವರ್ಷಗಳೇ ಕಳೆದಿವೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದು ಅನ್ನೋ ಸುದ್ದಿ ಇತ್ತು. ಆದ್ರೆ ಆ ಡೇಟ್ಗೆ ಸಲಾರ್ ಬಂದಿದ್ರಿಂದ ಮಾರ್ಟಿನ್ ರಿಲೀಸ್ ಮುಂದಕ್ಕೆ ಹೋಯ್ತು ಅಂತ ಹೇಳಿದ್ರು. ಕಳೆದ ವರ್ಷ ಫೆಬ್ರವರಿಯಲ್ಲೇ ಟೀಸರ್ ರಿಲೀಸ್ ಆಗಿದ್ರು ಸಹ ಸಿನಿಮಾದ ಶೂಟಿಂಗ್ ಮುಗಿಯೋದಕ್ಕೆ ಇಷ್ಟು ಟೈಮ್ ಬೇಕಾಯ್ತು. ಕಳೆದ ವಾರ ಬಾಕಿ ಇದ್ದ ಸಾಂಗ್ ಶೂಟ್ ನ ಮಾಡೋದಕ್ಕೆ ಧ್ರುವ ಸರ್ಜಾ ಅಂಡ್ ಟೀಮ್ ಶ್ರೀನಗರಕ್ಕೆ ಹೋಗಿತ್ತು. ಅಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಇಂದ ಪಾರಾದಂತಹ ಧ್ರುವ ಸರ್ಜಾ ಅಂಡ್ ಟೀಮ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಕೊನೆಗೂ ಸತತ ಪ್ರಯತ್ನದ ನಂತರ ಸಿನಿಮಾದ ಶೂಟಿಂಗ್ ಮುಗಿದಿದೆ. ಈ ಸಿನಿಮಾದಲ್ಲಿ ನಾಯಕಿಯಾಗಿ ವೈಭವಿ ಶಾಂಡಿಲ್ಯ ಇದ್ದಾರೆ. AP ಅರ್ಜುನ್ ನಿರ್ದೇಶನದ ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಉದಯ್ ಕೆ ಮೆಹ್ತಾ ಅವರು. BGM ಮಾಡಿರೋದು ರವಿ ಬಸ್ರೂರ್ ಅವರಾದ್ರೆ ಮ್ಯೂಸಿಕ್ ಮಾಡಿರೋದು ಮನೀಶ್ ಶರ್ಮಾ ಅವರು. ಸತ್ಯ ಹೆಗಡೆ ಅವರ ಸಿನಿಮೆಟೋಗ್ರಫಿ ಸಿನಿಮಾಗಿದೆ. ಈ ಸಿನಿಮಾದಲ್ಲಿ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ ಗಳೇ ಹೈಲೈಟ್ ಆಗಿದ್ದು ಆದಷ್ಟು ಬೇಗ ಸಿನಿಮಾ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರಂತೆ. 45 ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಮಲ್ಟಿ ಸ್ಟಾರರ್ ಸಿನಿಮಾ 45. ಈ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಈಗ ಸದ್ಯಕ್ಕೆ ಹೈದರಾಬಾದ್ ನಲ್ಲಿ ಶೂಟ್ ಆಗ್ತಾ ಇದೆ. ಈ ಸಿನಿಮಾದ ಯಾವುದೇ ಫಸ್ಟ್ ಲುಕ್ ಆಗ್ಲಿ, ಟೀಸರ್ ಆಗ್ಲಿ, ಟ್ರೈಲರ್ ಆಗ್ಲಿ ಬಂದಿಲ್ಲದೆ ಇರೋದ್ರಿಂದ ಇದು ಯಾವ ತರದ ಸಿನಿಮಾ ಅನ್ನೋ ಕ್ಲಾರಿಟಿ ಇಲ್ಲ. ಕಾದ್ ನೋಡ್ಬೇಕು. ಕೃಷ್ಣಂ ಪ್ರಣಯಮ ಸಖಿ ಗಣೇಶ್ ಅವರ ಅಭಿನಯದಲ್ಲಿ ಹಾಗೂ ದಂಡುಪಾಳ್ಯ ಶ್ರೀನಿವಾಸ್ ರಾಜು ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಸಿನಿಮಾ ಕೃಷ್ಣಂ ಪ್ರಣಯಮ ಸಖಿ. ಈ ಸಿನಿಮಾದ ಶೂಟಿಂಗ್ ಫೈನಲ್ ಸ್ಟೇಜ್ಗೆ ಬಂದಿದೆ. ಫೈನಲ್ ಸ್ಕೆಡ್ಯೂಲ್ ಬಂದು ವಿಯೆಟ್ನಾಂ ನಲ್ಲಿ ನಡೀತಾ ಇದೆ. ಗಣೇಶ್ ಅವರಿಗೆ ಪೇರ್ ಆಗಿ ಈ ಸಿನಿಮಾದಲ್ಲಿ ಮಾಳವಿಕಾ ನಾಯರ್ ಹಾಗೂ ಶರಣ್ಯ ಶೆಟ್ಟಿ ಆಕ್ಟ್ ಮಾಡ್ತಾ ಇದ್ದಾರೆ. ವಿಯೆಟ್ನಾಂ ನಲ್ಲಿ 2 ಸಾಂಗ್ಗಳು ಹಾಗೂ ಒಂದಷ್ಟು ಡೈಲಾಗ್ ಶೂಟಿಂಗ್ ನಡೀತಾ ಇದೆ. ಬಾನದಾರಿಯಲ್ಲಿ ಆದ್ಮೇಲೆ ಬರ್ತಾ ಇರುವಂತಹ ಗಣೇಶ್ ಅವರ ಸಿನಿಮಾ ಇದೇನೆ. ಅನೌನ್ಸ್ಮೆಂಟ್ಸ್. KRG ವಿತ್ ಬ್ಯಾಂಗ್ಳೂರ್ ಡೇಸ್ ಡೈರೆಕ್ಟರ್. ಮಲಯಾಳಂನ ಬ್ಯಾಂಗ್ಳೂರ್ ಡೇಸ್ ಡೈರೆಕ್ಟರ್ ಬಂದು ಅಂಜಲಿ ಮೆನನ್ ಅವರು. ಇವರ ನೋಟಬಲ್ ಸಿನಿಮಾಗಳು ಬಂದು ಬೆಂಗಳೂರು ಡೇಸ್ ಹಾಗೂ ಉಸ್ತಾದ್ ಹೋಟೆಲ್. ಇವರು ಲಾಸ್ಟ್ ಡೈರೆಕ್ಟ್ ಮಾಡಿದ್ದು ವಂಡರ್ ವುಮೆನ್ ಅನ್ನುವಂತಹ ಇಂಗ್ಲಿಷ್ ಸಿನಿಮಾವನ್ನ. ಇದು ಡೈರೆಕ್ಟ್ ಆಗಿ OTT ಯಲ್ಲಿ ರಿಲೀಸ್ ಆಗಿತ್ತು. ಈಗ ಈ ಬ್ಯಾಂಗ್ಳೂರ್ ಡೇಸ್ ನ ಮಲಯಾಳಿ ಡೈರೆಕ್ಟರ್ ಕನ್ನಡದ ಪ್ರೊಡಕ್ಷನ್ ಹೌಸ್ KRG ಪ್ರೊಡಕ್ಷನ್ ಹೌಸ್ ಜೊತೆಗೆ ಕೊಲಾಬ್ ಆಗ್ತಾ ಇದ್ದಾರೆ. ಇದು ಮಲಯಾಳಂ ಸಿನಿಮಾನ ಬೈಲಿಂಗ್ ಎಲ್ಲ ಯಾವ ತರ ಸಿನಿಮಾ ಅನ್ನೋ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಹಲಗಲಿ ಬೇಡರ ದಂಗೆಯ ಮೇಲೆ ಹಲಗಲಿ ಎನ್ನುವಂತಹ ಹಿಸ್ಟಾರಿಕಲ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಹೀರೋ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಕಲ್ಯಾಣ್ ಚಕ್ರವರ್ತಿ ಅನ್ನೋರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹನುಮಾನ್ ಸಿನಿಮಾದ ಸಿನಿಮಾಟೋಗ್ರಫರ್ ಈ ಸಿನಿಮಾಗೂ ವರ್ಕ್ ಮಾಡ್ತಾ ಇದ್ದಾರೆ. DK ಸುರೇಶ್ ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದು ಇದು 1857ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ದಂಗೆಯ ಸುತ್ತ ಸಿನಿಮಾ ಇರದಂತೆ. ಈ ಸಿನಿಮಾದ ಬಡ್ಜೆಟ್ 80 ಕೋಟಿ ಅಂತ ಹೇಳಲಾಗ್ತದೆ. ಅದು ನಿಜಾನ ಇಲ್ವಾ ದೇವರಾಣೆಗೂ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಆ ಬಡ್ಜೆಟ್ ಹಾಕಿದ್ರೆ ಅದನ್ನ ರಿಕವರ್ ಮಾಡೋದು ಹೇಗೆ ಅಂತ ಕೂಡ ಅವರು ಪ್ಲಾನಿಂಗ್ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಲೆಟ್ ಅಸ್ ವೈಟ್ ಅಂಡ್ ಸಿ. ಶಿವಣ್ಣ ವಿತ್ ಪವನ್ ಒಡೆಯರ್ ಶಿವಣ್ಣ ಅವರಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಶಿವಣ್ಣ ಇತ್ತೀಚಿನ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಭೈರತಿ ರಣಗಲ್ 45, RDX, ಶಿವಣ್ಣ 131 ಎಲ್ಲ ಆದ್ಮೇಲೆ ಮುಂದಿನ ವರ್ಷ ಪವನ್ ಒಡೆಯರ್ ಅವರ ಸಿನಿಮಾ ಶುರು ಆಗ್ಬೋದು. ಮಲೈಕಾ ಟಿ ವಸುಪಾಲ್ ಇನ್ ವಿದ್ಯಾಪತಿ. ಡಾಲಿ ಧನಂಜಯ ಅವರ ಪ್ರೊಡಕ್ಷನ್ ನಲ್ಲಿ ನಾಗಭೂಷಣ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಸಿನಿಮಾ ವಿದ್ಯಾಪತಿ. ಇಕ್ಕಟ್ ಫೇಮ್ ನ ಈಶಾಮ್ ಹಾಗೂ ಹಸೀನ್ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಈ ಸಿನಿಮಾಗೆ ನಾಯಕಿ ಆಯ್ಕೆ ಆಗಿದೆ. ಉಪಾಧ್ಯಕ್ಷ ಚಲುವೆ ಮಲೈಕಾ ಟಿ ವಸುಪಾಲ್ ಅವರು ವಿದ್ಯಾಪತಿಯ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆಯಂತೆ. ಮೂವಿ ರಿಲೀಸ್ ಅಪ್ಡೇಟ್ಸ್. ಜಾಕಿ ರಿಲೀಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿದ್ರು. ಅವರ ಸಿನಿಮಾಗಳ ಮುಖಾಂತರ ನಮ್ಮ ಜೊತೆ ಇದ್ದೇ ಇರ್ತಾರೆ. ಮಾರ್ಚ್ ನಲ್ಲಿ ಅವರ ಹುಟ್ಟುಹಬ್ಬ ಇರೋದ್ರಿಂದ ಮಾರ್ಚ್ 15ರಂದು ಸೂರ್ಯ ಅವರ ನಿರ್ದೇಶನದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿಟ್ ಸಿನಿಮಾ ಜಾಕಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅವತ್ತು ಪಕ್ಕ ಅಭಿಮಾನಿಗಳಿಗೆ ಹಬ್ಬಾನೆ. ಮಾರ್ಚ್ 1ಕ್ಕೆ ಕ್ರೀಮ್, ಪುರುಷೋತ್ತಮನ ಪ್ರಸಂಗ ಹಾಗೂ ಜುಗಲ್ಬಂದಿ ಎನ್ನುವಂತಹ 3 ಕನ್ನಡದ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಸಾಂಗ್ ರಿಲೀಸ್ ಅಪ್ಡೇಟ್ಸ್. ಯುವ ಫಸ್ಟ್ ಸಿಂಗಲ್. ಯುವರಾಜ್ ಕುಮಾರ್ ಆಕ್ಟ್ ಮಾಡಿ ಸಂತೋಷ್ ಆನಂದರಾಮ್ ಡೈರೆಕ್ಟ್ ಮಾಡಿರುವಂತಹ ಯುವ ಸಿನಿಮಾದ ಫಸ್ಟ್ ಸಿಂಗಲ್ ರಿಲೀಸ್ ಆಗ್ತಾ ಇದೆ. ಇದೇ ಮಾರ್ಚ್ 2ರಂದು ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂತಹ ಸಾಂಗ್ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಮ್ಯೂಸಿಕ್ ಬಂದು ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಎಂಟ್ರಿಗೆ ಪವರ್ಫುಲ್ ಸಾಂಗ್ ಬರ್ಬೋದು ಅನ್ನುವಂತಹ ಮುನ್ಸೂಚನೆಯನ್ನ ಯುವ ಫಸ್ಟ್ ಸಿಂಗಲ್ ಪ್ರೋಮೋ ಹೇಳ್ತಾ ಇದೆ. ಮೀಟದೇನೆ ವೀಣೆ. ಕರ್ನಾಟಕ ದಮನಕ ಸಿನಿಮಾದ ಮೀಟದೇನೆ ವೀಣೆ ಅನ್ನುವಂತಹ ಸಾಂಗ್ ರಿಲೀಸ್ ಆಗಿದೆ. ಭಟ್ಟರ ಲಿರಿಕ್ಸ್ಗೆ ಹರಿಕೃಷ್ಣ ಸಾಥ್ ಕೊಟ್ಟಿದ್ದಾರೆ. ರಾಜೇಶ್ ಕೃಷ್ಣನ್ ಹಾಡಿರುವಂತಹ ಈ ಹಾಡಿಗೆ ಶಿವಣ್ಣ ಹಾಗೂ ಪ್ರಿಯಾ ಆನಂದ್ ಹೆಜ್ಜೆ ಹಾಕಿದ್ದಾರೆ. ಕೋರಿಯೋಗ್ರಫಿ ಮಾಡಿರೋದು ಪ್ರಭುದೇವ ಅವರು. ಹಾಡು ಹೇಳೋದಕ್ಕೆ ಸ್ವಲ್ಪ ಕ್ರಾಂತಿ ಸಿನಿಮಾದ ಗೊಂಬೆ ತರ ಅನ್ನಿಸ್ತು ನನಗೆ. ಟೀಸರ್ ಅಂಡ್ ಟ್ರೈಲರ್ ಅಪ್ಡೇಟ್ಸ್. ಕರ್ನಾಟಕ ದಮನಕ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್.
ಭಟ್ಟರ ಕರಟಕ ದಮನಕ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ನ ಸುದೀಪ್ ಅವರು ಲಾಂಚ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಟೀಸರ್ ನಲ್ಲಿ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ಶಿವಣ್ಣ ಹಾಗೂ ಪ್ರಭುದೇವ ಅವರ ಜೊತೆಗೆ ಪ್ರಿಯಾ ಆನಂದ್, ನಿಶ್ವಿಕಾ, ರವಿಶಂಕರ್, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಜೈಲರ್ ಒಬ್ಬ ತನ್ನ ಊರಿಗೆ ಯಾವುದೋ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಇಬ್ರು ದಗಲ್ ಬಾಚಿಗಳನ್ನ ಕಳಿಸಿರ್ತಾನೆ. ಆದ್ರೆ ಅವರಿಬ್ರು ಅಲ್ಲಿ ಬೇರೆ ಏನೋ ಮಾಡ್ತಾರೆ ಅನ್ನೋದು ಈ ಸಿನಿಮಾದ ಪ್ಲಾಟ್ ಅಂತೆ. ಪ್ಲಾಟ್ ಇಂಟ್ರೆಸ್ಟಿಂಗ್ ಆಗಿದೆ. ಸಿನಿಮಾ ಇದೆ ಮಾರ್ಚ್ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ರಂಗನಾಯಕ ಟ್ರೈಲರ್. ಗುರುಪ್ರಸಾದ್ ಹಾಗೂ ಜಗ್ಗೇಶ್ ಅವರ ಕಾಂಬೋದಲ್ಲಿ ಬರ್ತಾ ಇರುವಂತಹ ರಂಗನಾಯಕ ಟ್ರೈಲರ್ ಫೆಬ್ರವರಿ 29ರಂದು ಸಂಜೆ 6ವರೆಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಕೂಡ ಮಾರ್ಚ್ 8ರಂದು ರಿಲೀಸ್ ಆಗ್ತಾ ಇದ್ದು, ಮಠ ಎದ್ದೇಳು ಮಂಜುನಾಥ ಆದ್ಮೇಲೆ ಈ ಕಾಂಬೋ ಮತ್ತೆ ಹಿಟ್ ಕೊಡುತ್ತಾ ಕಾದ್ ನೋಡ್ಬೇಕು. ಉಗ್ರಂ 10 ಇಯರ್ಸ್ ಸೆಲೆಬ್ರೇಷನ್. ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಮೊದಲ ಸಿನಿಮಾ. ಮುರಳಿ ಅವರಿಗೆ ಆರ್ಟಿಸ್ಟ್ ಆಗಿ ಮರುಜನ್ಮ ಕೊಟ್ಟಂತಹ ಸಿನಿಮಾ ಉಗ್ರಂ. ಇದು ಬಂದು ಈಗ 10 ವರ್ಷಗಳು ಕಳೆದಿವೆ. ಈ ಸಿನಿಮಾದಿಂದ ರವಿ ಬಸ್ರೂರಂತಹ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಭುವನ್ ಗೌಡ ಅವರಂತಹ ಸಿನಿಮ್ಯಾಟೋಗ್ರಾಫರ್ ಇಂಡಸ್ಟ್ರಿಗೆ ಸಿಕ್ಕಿದ್ರು. ಉಗ್ರಂನ 10 ವರ್ಷದ ಸೆಲೆಬ್ರೇಷನ್ ನ ಉಗ್ರಂ ಟೀಮ್ ಎಲ್ಲ ಸೇರಿ ಇತ್ತೀಚೆಗೆ ಆಚರಿಸಿದ್ದಾರೆ. OTT ರಿಲೀಸ್ ಅಪ್ಡೇಟ್ಸ್. ರಿಚಿ ಮೆಹ್ತಾ ನಿರ್ದೇಶನದಲ್ಲಿ ಪೋಚರ್ ಅನ್ನುವಂತಹ ವೆಬ್ ಸೀರೀಸ್ ಬಂದಿದೆ. ನಿಮಿಷಾ ಸಜಯನ್, ರೋಷನ್ ಮ್ಯಾಥ್ಯೂಸ್, ದಿವ್ಯಂದು ಭಟ್ಟಾಚಾರ್ಯ ಆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ವೈಲ್ಡ್ ಲೈಫ್ ಕ್ರೈಮ್ ಬಗ್ಗೆ ತೋರಿಸಿದ್ದಾರೆ. ಆನೆ ದಂತಗಳಿಂದ ಮಾಡುವಂತಹ ಐಡಲ್ಸ್, ಹುಲಿ ಚರ್ಮ ಅದೆಲ್ಲ ನೋಡಿದಾಗ ನೀವು ನೋಡುವಂತಹ ಪರ್ಸ್ಪೆಕ್ಟಿವ್ ಈ ಸೀರೀಸ್ ನಿಂದ ಬದಲಾಗಬಹುದು. ಒಟ್ಟು 8 ಎಪಿಸೋಡ್ಸ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ಗಳು ಹಾಗೂ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿರುವಂತಹ ರಿಚಿ ಅವರ ನರೇಟಿವ್ ಪೋಚರ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿದೆ. VFX ರಿಯಲಿಸ್ಟಿಕ್ ಆಗಿದೆ. ಹಾಗೆ ಇದೊಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸೀರೀಸ್ ಆಗಿದ್ದು ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನೋಡಿ, ಚೆನ್ನಾಗಿದೆ. ಇವಿಷ್ಟು ಈ ವಾರದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳು. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.